ಬರ್ತಿರೋ ರಜಾಕ್ ಅವರು ಕೂಡ ಬಂದೆ ಸರ್. ರಜಾಕ್ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಸರ್ ತಮಗೂ ಕೂಡ. ಬಟ್ ಸರ್, ಇವಾಗ ಅನುಮಾನಗಳು ಹೆಂಗ್ ವ್ಯಕ್ತವಾಗ್ತಾ ಇದೆ ಅಂದ್ರೆ 2002ರ ಮತಪಟ್ಟಿಯನ್ನ ಇಲ್ಲಿ ತುಲನೆಗೆ ಇಟ್ಕೊಂತಾ ಇರೋದ್ರಿಂದ ಅಲ್ಲಿ ಇಲ್ಲದವರ ಹೆಸರು ಅಥವಾ ವೋಟ್ ಹಾಕದೇ ಇದ್ದವರು, ತಂದೆ ತಾಯಿಗಳ ಹೆಸರು ಅಥವಾ ಸಂಬಂಧಪಟ್ಟ ದಾಖಲೆಗಳು ಇಲ್ಲದೆ ಇರೋರಿಗೆ ಆಪ್ಷನ್ ಅಂತೇಳಿ ಇದೆ 11ರಿಂದ 13 ಡಾಕ್ಯುಮೆಂಟ್ಸ್ಗಳು. ಅದರಲ್ಲಿ ಈ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೂಡ ಒಂದಾಗಿದೆ. ಇದು ಒಂದು ತೋರಿಸ್ಬಿಟ್ರೆ SIR ಅಲ್ಲಿ ಪಾಸ್ ಆಗಿಬಿಡಬಹುದು. ಹಿಂಗಾಗಿ ಹಂಗೋ ಹಿಂಗೋ ಮಾಡಿ ರಾಜ್ಯ ಸರ್ಕಾರದ ಕೈಯಲ್ಲಿ ಇರೋದ್ರಿಂದ ಅನರ್ಹರಾದ ತಮ್ಮ ವೋಟ್ ಬ್ಯಾಂಕ್ನವರಿಗೂ ಕೂಡ ಇದೊಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟು SIR ನ ಪಾಸ್ ಮಾಡಿಸ್ತಿದ್ದಾರೆ ಅನ್ನೋ ಒಂದು ವಾದ ಕೂಡ ಬರ್ತಿದೆ. ನಿಜಾನ? ಇದು ಒಂದು ಸರ್ಟಿಫಿಕೇಟ್ ಇದ್ಬಿಟ್ರೆ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಒಂದು ಇದ್ಬಿಟ್ರೆ SIR ಪಾಸ್ ಆಗ್ಬಿಡ್ಬೋದಾ? ಒಂದು ನನ್ನ ಸಲಹೆ ಏನಂದರೆ, ರಾಜಕೀಯದಿಂದ ಹೊರಗೆ ಬಂದು ನಾವು ಮಾತಾಡಬೇಕು. ಬರೀ ನಾವು ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, JDS ಅಂತ ಮಾತಾಡ್ತಾ ಹೋದರೆ ಅದರಿಂದ ಏನು ಬರೋದಿಲ್ಲ, ಹೊರಗೆ ಬರೋದಿಲ್ಲ. ಈಗ ನಾವು ಮುಖ್ಯವಾಗಿ ಚರ್ಚಿಸೋದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ಅದರ ಬಗ್ಗೆ ಮಾತಾಡೋಣ. ಇಲೆಕ್ಷನ್ ಪ್ರೊಸೀಜರ್ ಪ್ರಕಾರ ERMS ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಬೇಕಾಗಿಲ್ಲ. ಇಟ್ ಇಸ್ ಆರ್ಡಿನರಿ ರೆಸಿಡೆನ್ಸಿ. ಆರ್ಡಿನರಿ ರೆಸಿಡೆನ್ಸ್ ಅಂತ ಹೇಳಿದರೆ ಅದು ಯಾವ ಮಟ್ಟಕ್ಕಿದೆ ಅಂದರೆ, ಒಂದೋ ನಾವು ಅದಕ್ಕೆ ಮಾಹಿತಿ ಕೊಡಬಹುದು, ನಮ್ಮ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಗ್ಯಾಸ್ ಬಿಲ್ ಮೂಲಕ ಕೊಡಬಹುದು. ರಾಷ್ಟ್ರೀಕೃತ ಬ್ಯಾಂಕಿನ ಪಾಸ್ಬುಕ್ ಇದ್ರೆ ಸರಿ, ಪೋಸ್ಟ್ ಆಫೀಸಿಂದ ಪಾಸ್ಬುಕ್ ಇದ್ರೆ ಸರಿ. ಏನೂ ಇಲ್ದಿದ್ದವರು ನಾನು ರಸ್ತೆ ಬದಿಯಲ್ಲಿ ಮಲ್ಕೊಳ್ತೇನೆ, ಅದು ನನ್ನ ಆರ್ಡಿನರಿ ರೆಸಿಡೆನ್ಸ್. ಅವರಿಗೆ ಐ ಆಮ್ ರೆಸಿಡೆಂಟ್ ಆಫ್ ದ್ಯಾಟ್ ಪ್ಲೇಸ್, BLO ಅಲ್ಲಿ ಬಂದು ತಪಾಸಣೆ ಮಾಡಬೇಕು ಇದ್ದಾರೋ ಇಲ್ವಾ ಅಂತ. ಹಾಗಾದ ಕಾರಣ ಆ ರೆಸಿಡೆನ್ಸ್ ಪ್ರೂಫಿಗೆ ಯಾವ ತೊಂದರೆನೂ ಇಲ್ಲ. ಒಂದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಇದಕ್ಕೆ SIRಗೆ ಮತ್ತೆ ಬರೋಣ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಆದರೆ ನಾವೊಂದು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗಬೇಕಾದ್ರೆ, ಕಾಲೇಜಿಗೆ ಸೇರಬೇಕಾದ್ರೆ ಒಂದು ಮಗುಗೆ ಸಾಮಾನ್ಯ 10 ವರ್ಷ ಇಲ್ಲಿರಬೇಕು, ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು. ಅದು ಬೇರೆ, ಇದು ಬೇರೆ. ಈ PRC ಅದು ಇಲೆಕ್ಷನ್ನಲ್ಲಿ ಅಂದರೆ ರೋಲಲ್ಲಿ ಎನ್ರೋಲ್ ಮಾಡಲಿಕ್ಕೆ, ಫಾರ್ಮ್ 6 ಫಿಲ್ಅಪ್ ಮಾಡಲಿಕ್ಕೆ ಅದು ಬೇಕೋ ಬೇಡೋ, ಅದು ಬೇಕಾಗಿಲ್ಲ. ಅದು ಕೊಟ್ಟರೆ ಅದು ಸಾಕಾ? ಅದರ ಬಗ್ಗೆ ಮಾತಾಡುವವರು ಗೃಹ ಸಚಿವರಲ್ಲ, ಅಮಿತ್ ಶಾ ಅಲ್ಲ. ಅದರ ಬಗ್ಗೆ ಮಾತಾಡಬೇಕಿತ್ತು ಚೀಫ್ ಇಲೆಕ್ಷನ್ ಕಮಿಷನರ್ ಶೋಭಾ ಕರಂದ್ಲಾಜೆ. ಗೃಹ ಸಚಿವರ ಬಳಿಗೆ ಹೋಗೋ ಬದಲು ಚೀಫ್ ಇಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಟರಲ್ ಆಫೀಸರ್ ಬಳಿ ಹೋಗಬೇಕಿತ್ತು. ಇದನ್ನು ರಾಜಕೀಯವಾಗಿ ಯಾಕೆ ನಮಗೆಲ್ಲ ಯಾಕೆ ಗೊಂದಲ ಕೊಡ್ತೀರಾ? ನಮಗೆ ಬ್ಲಡ್ ಪ್ರೆಷರ್ ಯಾಕೆ ತರ್ತೀರಾ? ನಾವು ಶಾಂತವಾಗಿ ಇರ್ಲಿಕ್ಕೆ ಬಿಡಿ. ಅದು ಬಿಟ್ಕೊಂಡು ಪ್ರತಿಯೊಂದನ್ನು ರಾಜಕೀಯ ಕಿಚ್ಚಾಟ, ಕಚ್ಚಾಟ, ಅದು ಇದು ಏನಂದ್ರಿ? ಅದು ಬಿಡಿ. ನಾವು ಸಾಕಷ್ಟಾಯ್ತು. ನಾವು ವಿಷಯದಿಂದ ಹೊರಗೆ ಹೋದ್ರೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. SIR ಬಗ್ಗೆ ಎಲ್ಲ ನಾವು ಮಾತಾಡಿದ್ದು, PRC ಬಗ್ಗೆ ಮಾತಾಡ್ತಾ ಇರೋದು. ಸೊ PRC ಅಂತ ಹೇಳಿದ ಕೂಡಲೇ ನಾವೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ವಿ. ರಾಜ್ಯ ಸರ್ಕಾರ PRC ಸರ್ಟಿಫಿಕೇಟ್ ಕೊಟ್ಟ ಕೂಡಲೇ CEO ಅದನ್ನು ಒಪ್ತಾರೋ ಇಲ್ವೋ ಅದು ಅವರಿಗೆ ಸೇರಿದ್ದು. ಈಗ ಗುಂಪು ಸೇರಿಸಿ ನೀವು ಜನರನ್ನು ಕಲೆ ಹಾಕಿ BLOs ತಗೊಳ್ಬೋದು ಅಂತ ಹೇಳಿದ್ರು. ಸ್ಟೇಟ್ಮೆಂಟ್ ಬಂತು, 35 BLOರನ್ನು ಸಸ್ಪೆಂಡ್ ಮಾಡಿದ್ದಾವೆ ಅಂತ ನಾನು ಸುದ್ದಿಯಲ್ಲಿ ಕೇಳಿದೆ. ಆ ಹಕ್ಕು ರಾಜಕೀಯ ಪಕ್ಷದವರಿಗೂ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇಲ್ಲ. ಅದೇ ರೀತಿ ಈ PRC ಇಸ್ ಎ ವ್ಯಾಲಿಡ್ ಡಾಕ್ಯುಮೆಂಟ್ ಫಾರ್ ದ SIR ಇಟ್ ಸೆಲ್ಫ್ ಈಸ್ ನಾಟ್ ಪಾಸ್ಡ್. ಅದನ್ನು ಪಾಸ್ ಮಾಡೋಕ್ಕೆ ಬೇಕೋ ಬೇಡೋ ಅಂತ ಚರ್ಚೆ ಮಾಡೋದು ಮುಖ್ಯ. ಈ ಬೆಂಗಾಲಲ್ಲಿ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, BJP ಆವಾಗ ಏನು ಮಾಡಿದ್ರು, ಕಾಂಗ್ರೆಸ್ ಅವರು ಈಗ ಏನು ಮಾಡ್ತಿದ್ದಾರೆ, ಅದೆಲ್ಲ ಸುಮ್ಗೆ ನಾವು ಗೊಂದಲ ಹುಟ್ಟಿಸ್ಕೊಂಡು ನಮ್ಮ ಕೇಳಿಗರಿಗೆ, ವೀಕ್ಷಕರಿಗೆ ಮತ್ತಷ್ಟು ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡೋದು. ಅಷ್ಟೊಂದು ಸೀರಿಯಸ್ ವಿಷಯ ಯಾವುದೂ ಇಲ್ಲ. ಅದನ್ನು ಆರಾಮಾಗಿ ಸ್ವಲ್ಪ ಪ್ರೊಫೆಷನಲ್ ಮ್ಯಾನನ್ನು ನಾವು ಡಿಸ್ಕಸ್ ಮಾಡಿದರೆ ಸಂತೋಷ. ನಿಜವೇ ಸರ್. ಬಟ್ ಅನುಮಾನಗಳು, ಒಂದೇ ನಿಮಿಷ ಸರ್, ಅನುಮಾನಗಳು ಏನಿದೆ ಅಂತಂದ್ರೆ, ಈಗ SIR ಪ್ರಕ್ರಿಯೆಗೆ ಕೇಳಲಾಗುವ 11 ಡಾಕ್ಯುಮೆಂಟ್ಗಳ ಪೈಕಿ ಇದು ಕೂಡ ಒಂದಾಗ್ಬಿಡುತ್ತೆ. ಹಿಂಗೊಂದು ವಾದ ಇದೆ. ಅದಕ್ಕೆ ಬಹುಶಃ ಇಂಥ ಡಿಬೇಟ್ಗಳು ಯಾಕೆ ಅಂತಂದ್ರೆ, ಇಂಥ ಗೊಂದಲಗಳಿಗೆ ಎಕ್ಸ್ಪರ್ಟ್ ಗಳಿಂದ ಉತ್ತರ ಕೊಡಿಸಬೇಕು ಅನ್ನೋ ಪ್ರಯತ್ನ. ಈ ಅನುಮಾನಕ್ಕೆ ನಿಮ್ಮಿಂದ ಉತ್ತರ ಬೇಕು ಸರ್. ಈ ಅನುಮಾನಕ್ಕೆ ಆಸ್ ಆಫ್ ಟುಡೇ ಈ ಡಾಕ್ಯುಮೆಂಟಿಗೆ ಯಾವ ವ್ಯಾಲ್ಯೂನೂ ಇಲ್ಲ, PRCಗೆ ಯಾವ ಬೆಲೆನೂ ಇಲ್ಲ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ
ಚೀಫ್ ಎಲೆಕ್ಷನ್ ಕಮಿಷನ್ ಮುಖ್ಯ ಚುನಾವಣಾಧಿಕಾರಿ ಹೇಳಬೇಕು ಯಾವುದು. ಉದಾಹರಣೆಗೆ ಹೇಳ್ತೇನೆ, 10 ವರ್ಷ ಹಿಂದೆ ಆಧಾರ್ ವಾಸ್ ನಾಟ್ ಆಕ್ಸೆಪ್ಟಬಲ್. ಎಲೆಕ್ಷನ್ ಕಮಿಷನ್ ಆಧಾರ್ ಕೇಂದ್ರ ಸರ್ಕಾರದಿಂದ ಹೊರಟಿದ್ದು, ಅದು BJP ಅದಕ್ಕೆ ಸಾಕಷ್ಟು ಬೆಂಬಲ ಕೊಟ್ಟಿತ್ತು, ವಿರೋಧ ಮಾಡಿದ್ರು. ಏನೇ ಆಗಲಿ. ಆದರೂ ಕೂಡ ಆಧಾರನ್ನು ಒಪ್ಕೊಂಡಿರೋದು ಕಳೆದ 6-7 ವರ್ಷಗಳಿಂದ ಮಾತ್ರ. ಅದರಿಂದ ಮೊದಲು ಆಧಾರ ಒಪ್ಕೊಂಡಿರಲಿಲ್ಲ ಅವರು. ನಾವು ಹೇಳಿದ ಕೂಡಲೇ ಆಧಾರ ಇದೆ ನಾನು ಸೇರಿಸಿ ಅಂತ ಕೂಡ ಆಗೋದಿಲ್ಲ. ನಾವು PRC ಕೊಟ್ಟಿದ್ದೇವೆ, ನಮ್ಮನ್ನು SCRಗೆ ಅದು ಸಾಕು ಅಥವಾ ಇದಕ್ಕೆ ಫಾರ್ಮ್ 6ಗೆ ಅದು ಸಾಕು ಅಂದರೆ ಅದು ಆಗೋದಿಲ್ಲ, ಆಗಲೂಬಾರ್ದು. ನಾವು ವ್ಯವಸ್ಥಿತವಾಗಿ ಮುಂದೆ ಹೋಗ್ತಿದ್ರೆ, ಈಗ ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ ಯಾರೇ ಆದರೂ ಕೂಡ ಅವರು ಮೊದಲು CEC ಜೊತೆ ಚರ್ಚೆ ಮಾಡಿದ್ರಾ? PRC ನಾವು ಕೊಡ್ತೇವೆ ನೀವು ತಗೊಳ್ಬೇಕು ಅಂತ ಹೇಳಲಿಕ್ಕೆ ಯಾವ ಹಕ್ಕಿದೆ, ಯಾವ ಅಧಿಕಾರ ಇದೆ? ಅವರ ಜೊತೆ ಚರ್ಚೆ ಮಾಡಿದ್ರೆ ನಾನು ಎಲ್ಲೂ ನ್ಯೂಸಲ್ಲಿ ನೋಡಿಲ್ಲ, ಅವರ ಹೇಳಿಕೆ ನೋಡಿಲ್ಲ. ಇದಿಷ್ಟೇ ನಾವು ನಾನು ಈಗ ಮಾಡಿದ್ದೇವೆ. ಆಯ್ತು, ಈ ಶಾಶ್ವತ ಈಗ ಸರ್ಕಾರದ ಭಾಗವಾಗಿ ಉತ್ತರ ಕೊಡ್ಲಾ? ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ನಾನು ಉತ್ತರ ಒಂದು ಕೊಡ್ತೇನೆ. quick ಪ್ರಶ್ನೆ ಸರ್, ಇಟ್ನಾಳ್ ಸರ್. ಸರ್, ಈಗ ಇದೇನು PRC ಅಂತ ತಂದಿದ್ದಾರೆ, ಇದನ್ನ ಇಸ್ ಇಟ್ ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ಡ್ ಫಾರ್ ಫಾರ್ಮ್ 6 ಆರ್ ಆರ್ ದೇ anticipating certain things to be produced after notification is issued based on enumeration form? Enumeration form ಹಾಕಿದ್ರೆ ಈಗ ಅದಕ್ಕೆ ನೋಟಿಸ್ ಕೊಡ್ತದೆ ಎಲೆಕ್ಷನ್ ಕಮಿಷನ್, ಅದಕ್ಕೊಂದು ಸಬೂಬಾಗಿ ಉಪಯೋಗ ಮಾಡಿ ಅಂತ ಕೊಡ್ತಾ ಇದೇ ಇದ್ದಾರೆ, ಆರೋಪ ವಿರೋಧ ಪಕ್ಷಗಳು ಕೂಡ ಮಾಡ್ತಾ ಅಥವಾ ಫಾರ್ಮ್ ಇದ್ದಾರೆ 6 ಅಲ್ಲಿ ಹಾಕಿ ಅಂತ ಕೊಡ್ತಿದ್ದಾರಾ? ಮತ್ತೆ ಅದು ವ್ಯಾಲಿಡ್ ಅಲ್ಲ ಅಂತ ಹೇಳ್ಬಿಟ್ರಿ ನೀವು ಈಗ. No, it's a valid. ವಾಟ್ ಕುಡ್ ಬಿ ದ ಥಿಂಕಿಂಗ್ ಅಂತ? ಓಕೆ, ಲೆಟ್ ಮಿ ಸಿ. ಚೀಫ್ ಮಿನಿಸ್ಟರ್ ಹೇಳಿಕೆ ಏನಿತ್ತು, SIR ಪ್ರೊಸೆಸ್ ಸುಸೂತ್ರವಾಗಿ ನಡೆಯಲಿ, ಯಾರಿಗೂ ತೊಂದರೆ ಆಗದೆ ಇರಲಿ, ಯಾರ ಹೆಸರು ಬಿಡಬಾರ್ದು, ಅಚಾನಕವಾಗಿ ತೆಗೆದುಹಾಕದೇ ಇರಲಿ ಅಂತ ನಾವು PRC ಕೊಡ್ತೇವೆ ಅಂತ ಅವ್ರು ಹೇಳಿಕೆ ಕೊಟ್ಟರು. ಆದ ಕಾರಣ ಅದರ ಉದ್ದೇಶ ದೋ ನಾಟ್ ಎಕ್ಸ್ಪ್ಲಿಸಿಟ್ಲಿ ಟೋಲ್ಡ್ ಈಸ್ SIR ಅಂತ ನನ್ನ ಅಭಿಪ್ರಾಯ.